ಮೊದಲ 1 ರಿಂದ 6 ಪ್ರಶ್ನೆಗಳ ಉತ್ತರಗಳನ್ನು ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಅದರ ಮುಂದಿನ ಮತ್ತು ಕಡೆಯ ಭಾಗ 7 ರಿಂದ 11 ರವರೆಗೆ ಇರತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಾವು ಇಲ್ಲಿಯವರೆಗೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ವಿಷಯದ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ನೋಟ್ಸ್ಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅದನ್ನು ನೋಡಿ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡ್ತೀನಿ. ಪಾಠದ 7 ರಿಂದ 11 ರವರೆಗೆ ಇರ್ತಕ್ಕಂಥ ಪ್ರಶ್ನೋತ್ತರಗಳ 2ನೇ ಭಾಗದ ವಿಡಿಯೋ. ಪ್ರಶ್ನೆ 7. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ. ಉತ್ತರ ಬಂದ್ಬಿಟ್ಟು, ಒಂದು ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಅಗತ್ಯವಾದ ಉಷ್ಣತೆ, ಹೊಂದಾಣಿಕೆ, ಕೀಟಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣ ಬೆಳೆಯು ನಾಶವಾಗಬಹುದು. ಅಥವಾ 2ನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಖಾರಿಫ್ ಋತುವು ಮಳೆಗಾಲವನ್ನು ಒಳಗೊಂಡಿದ್ದು ಗೋಧಿ ಬೆಳೆಗೆ ಸೂಕ್ತವಾದುದಲ್ಲ. ಆದ್ದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು. ಪ್ರಶ್ನೆ 8. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿರಿ. ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಾವು ಬೆಳೆಗಳನ್ನು ಬೆಳೀತಾ ಹೋದರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ವಿಧದ ಪೋಷಕಾಂಶಗಳು ನಾಶವಾಗಿ ಹೋಗ್ತವೆ. ಅಷ್ಟೇ ಅಲ್ಲದೆ ಅಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದ್ರೆ ಅಲ್ಲಿರ್ತಕ್ಕಂಥ ಬೆಳೆಯ ಇಳುವರಿ ಸಹಿತ ಕಡಿಮೆನೇ ಬರ್ತದೆ. 3ನೇದು, ಅಲ್ಲಿ ಬೆಳೆದ್ರೆ ಬೆಳೆಗಳೇನಾಗ್ತವಪ್ಪ ಅಂದ್ರೆ ಸರಿಯಾದ ಬೆಳವಣಿಗೆ ಆಗೋದಿಲ್ಲ, ಅವುಗಳ ಕಾರ್ಯನಿರ್ವಹಣೆಗೆ ಸಹಿತ ಅಡ್ಡಿ ಆಗ್ತದೆ. ಈ 3 ಏನದಪ್ಪ ಅಂದರೆ ಪರಿಣಾಮಗಳು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯೋದ್ರಿಂದ. ಪ್ರಶ್ನೆ 9. ಕಳೆಗಳು ಎಂದರೇನು, ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಹಾಗಾದರೆ ಕಳೆ ಅಂದರೆ ಏನಪ್ಪ ಅಂತಂದರೆ, ಇವು ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಗಳು ಆಗಿದ್ದಾವೆ. ಇವುಗಳನ್ನೇ ನಾವು ಕಳೆಗಳು ಅಂತ ಕರಿತೀವಿ. ಅಂದರೆ ಬೆಳೆಗಳ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಅಂದರೆ ಬೇಡವಾದ ಸಸ್ಯಗಳನ್ನೇ ನಾವು ಕಳೆ ಅಂತ ಕರಿತೀವಿ. ಇವುಗಳ ನಿಯಂತ್ರಣಕ್ಕಾಗಿ 3 ಕ್ರಮಗಳನ್ನು ಹೇಳ್ತಾರೆ. 1ನೇದು, ರಾಸಾಯನಿಕ ಕಳೆನಾಶಕಗಳನ್ನು ಬಳಕೆಯನ್ನು ಮಾಡಿ ಇವುಗಳ ನಿಯಂತ್ರಣವನ್ನು ಮಾಡ್ಬೋದು. ಆಮೇಲೆ ಉಳುಮೆ ಮಾಡೋದ್ರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. 3ನೇದು ಹೇಳ್ತಾರೆ ಏನಪ್ಪ ಅಂದರೆ, ಆ ಕಳೆಗಳನ್ನು ಕಿತ್ತು ಹಾಕೋದು ಅಥವಾ ಕತ್ತರಿಸೋದ್ರಿಂದನೂ ಕೂಡ ನಾವು ಅವುಗಳನ್ನು ಏನು ಮಾಡ್ಬೋದು, ನಿಯಂತ್ರಣವನ್ನು ಮಾಡ್ಬೋದು. ಪ್ರಶ್ನೆ 10. ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನಾನಿಲ್ಲಿ ಡೈರೆಕ್ಟಾಗಿ ಉತ್ತರನೇ ಕೊಟ್ಟಿದ್ದೀನಿ. ಕಬ್ಬಿನ ಬೆಳೆಯನ್ನು ಉತ್ಪಾದನೆಯನ್ನು ಮಾಡಬೇಕಾದ್ರೆ ಅದರ ಒಂದು ಹರಿವು ನಕ್ಷೆ ಫ್ಲೋಚಾರ್ಟನ್ನು ತಯಾರಿಕೆ ಮಾಡಬೇಕಾದ್ರೆ ಮೊದಲು ಬರ್ತಕ್ಕಂಥ ಸ್ಟೆಪ್ಪ ಮಣ್ಣನ್ನು ಸಿದ್ಧಗೊಳಿಸೋದು. ಆಮೇಲೆ ನಾವೇನು ಮಾಡ್ತೀವಿ, ಜಮೀನನ್ನು ಉಳುಮೆ ಮಾಡ್ತೀವಿ. 3ನೇದಾಗಿ ಬಿತ್ತನೆ ಮಾಡ್ತೀವಿ. 4ನೇ ಅಂಶ ಗೊಬ್ಬರಗಳ ಪೂರೈಕೆಯನ್ನು ಮಾಡಿದರೆ 5ನೇದಾಗಿ ಬೆಳೆಯನ್ನು ಕೊಯ್ಲು ಮಾಡ್ತೀವಿ. 6ನೇದು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀವಿ. ಇಷ್ಟೇನಿದೆಪ್ಪ ಅಂತಂದರೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನೆಯ ಹರಿವು ನಕ್ಷೆಯ ಹಂತಗಳು ಆಗಿದ್ದಾವೆ. 1 ರಿಂದ 6 ಸ್ಟೆಪ್ಸ್ಗಳನ್ನು ತಾವೇನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ 11. ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಅಂತ ಇದೆ. ತಮಗೆ ಒಂದು ಪದಜಾಲ ಕೊಟ್ಟಿದ್ದಾರೆ. ಆ ಪದಜಾಲದಲ್ಲಿ ಅಕ್ಷರಗಳಿದ್ದಾವೆ. ಇಲ್ಲಿ ಕೆಲವೊಂದಿಷ್ಟು ಸುಳುಹುಗಳನ್ನು, ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳ ಉತ್ತರಗಳನ್ನು ಆ ಪದಜಾಲದಲ್ಲಿ ಇದ್ದಾವೆ. ನೀವೇನು ಮಾಡಬೇಕಪ್ಪ ಅಂದರೆ ಅವುಗಳಿಗೆ ಸರಿಯಾಗಿ ಗುರುತನ್ನು ಹಾಕಬೇಕು, ಸುತ್ತು ಹಾಕಬೇಕು, ರೌಂಡ್ ಹಾಕಬೇಕು. ಹಾಗಾದರೆ ಒಂದು ಉದಾಹರಣೆ ಕೊಟ್ಟಿದ್ರು ಅವರು. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಡ್ಯಾಶ್ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಖಾರಿಫ್ ಅಂತ. ಖಾರಿಫ್ ಅಂತಕ್ಕದ್ದನ್ನು ತಾವು ಹುಡುಕಿ ಅದಕ್ಕೆ ಸುತ್ತನ್ನು ಹಾಕಬೇಕು. 2ನೇದಿದೆ, ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ. ನಾವು ಬೆಳೆಯನ್ನು ಬೆಳಿಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ಏನನ್ನು ಮಾಡ್ತೀವಿ ಅಂತ ಕೇಳಿದ್ದಾರೆ. ಮೊದಲೇ ಮಾಡ್ತಕ್ಕಂಥದ್ದು ಮಣ್ಣನ್ನು ಹದಗೊಳಿಸುವುದು. ಅಂದರೆ ಆ ಮಣ್ಣನ್ನು ಹದಗೊಳಿಸೋದ್ರಿಂದನೇ ನಾವು ಏನು ಮಾಡ್ತೀವಿ, ಕೃಷಿಯ ಮುಂದಿನ ಚಟುವಟಿಕೆಗಳನ್ನು ಮಾಡ್ತೀವಿ. 3ನೇ ಪ್ರಶ್ನೆ, ಈ ಜೀವಿಯು ರೈತನ ಮಿತ್ರ. ಎಸ್, ಯಾವ ಜೀವಿಯನ್ನು ರೈತನ ಮಿತ್ರ ಅಂತ ಕರೀತಾರ ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಸುಳುಹಿನ ಉತ್ತರ ಗೊತ್ತಿದೆ. ಎರೆಹುಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ. ಬಿತ್ತನೆ ಮಾಡಲಿಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇವತ್ತು ಆಧುನಿಕ ಸಲಕರಣೆಗಳಿದ್ದಾವೆ. ಆದರೆ
ಸಾಂಪ್ರದಾಯಿಕವಾಗಿ ಯಾವ ಸಲಕರಣೆಯನ್ನು ಉಪಕರಣವನ್ನು ಬಳಸ್ತಾವೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂರಿಗೆ ಅಂತ ಕರೀತಾರೆ. ಪ್ರಶ್ನೆ 5, ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ. ಹಾಗಾದರೆ ಮಣ್ಣನ್ನು ಮಟ್ಟ ಮಾಡಬೇಕಾದ್ರೆ ಸೊ ಯಾವ ಉಪಕರಣವನ್ನು ಬಳಸ್ತಾರೆ, ಆ ಉಪಕರಣದ ಹೆಸರನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಅದನ್ನು ಲೆವೆಲರ್ ಅಂತ ಕರೀತಾರೆ. ಈ ಲೆವೆಲರನ್ನು ಬಳಸಿ ಏನು ಮಾಡ್ತಾರಪ್ಪ ಅಂದ್ರೆ ಮಣ್ಣನ್ನು ಮಟ್ಟು ಹಾಕ್ತಾರೆ, ಮಣ್ಣನ್ನು ಮಟ್ಟು ಮಾಡ್ತಾರೆ ಅಂತ ಹೇಳ್ತೀವಿ. ಪ್ರಶ್ನೆ 6, ಇದೊಂದು ರಸಗೊಬ್ಬರ. ಸೊ ಕೊಟ್ಟಿರ್ತಕ್ಕಂಥ ಸುಳುಹುಗಳಲ್ಲಿ ಕೇಳಿದ್ದಾರೆ. ಇದರಲ್ಲಿ ತಾವು ಒಂದು ರಸಗೊಬ್ಬರದ ಹೆಸರಿದೆ, ಅದನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಅಲ್ಲಿ ಯಾವ ರಸಗೊಬ್ಬರ ಇದೆ ಅಂತಂದರೆ ನೈಟ್ರೋಜನ್ ರಸಗೊಬ್ಬರ ಅಡಗಿದೆ. ಅದನ್ನು ತಾವು ಕಂಡುಹಿಡಿದು ಸುತ್ತು ಹಾಕಬೇಕು. ಪ್ರಶ್ನೆ 6, ಲೆಗುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಲೆಗುಮಿನಸ್ ಅಂತಕ್ಕಂಥ ಸಸ್ಯ ಇದೆ, ಅದರ ಬೇರುಗಳ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ಅದನ್ನು ಏನಂತ ಕರೀತಾರೆ? ಸೊ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ರೈಜೋಬಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ರೈಜೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಲೆಗುಮಿನಸ್ ಸಸ್ಯಗಳ ಬೇರುಗಳಲ್ಲಿ ಇರ್ತದೆ. ಪ್ರಶ್ನೆ 8, ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸೋದಕ್ಕೆ ಏನಂತ ಕರೀತಾರೆ? ನೋಡಿ, ಬೆಳೆಗಳಿಗೆ ವಿವಿಧ ಋತುವಿಗಳಲ್ಲಿ ವಿವಿಧ ಕಾಲಾವಧಿಯಲ್ಲಿ ಸೊ ನೀರನ್ನು ಒದಗಿಸೋದಕ್ಕೇನೆ ನೀರಾವರಿ ಅಂತ ಕರೀತಾರೆ. ಪ್ರಶ್ನೆ 9, ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು? ಸೊ ಕಾಫಿ ತೋಟ ಇದೆಯಲ್ಲ, ಆ ಕಾಫಿ ತೋಟಕ್ಕೆ ನಾವು ನೀರಾವರಿ ವಿಧಾನವನ್ನು ಅಳವಡಿಸಿದರೆ ಅದರಲ್ಲಿ ಯಾವ ವಿಧಾನವನ್ನು ಅಳವಡಿಸಿದರೆ ಉತ್ತಮ ಆಗ್ತದ ಅಂತ ಕೇಳಿದರು. ಸೊ ಉತ್ತರ ಬಂದ್ಬಿಟ್ಟು ತುಂತುರು ನೀರಾವರಿ ವಿಧಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 10, ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಗಳನ್ನು ಏನಂತ ಕರೀತಾರೆ? ತಮ್ಗೀಗಾಗಲೇ ಗೊತ್ತೇ ಇದೆ, ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಅಂದ್ರೆ ಬೇಡವಾದ ಸಸ್ಯಗಳನ್ನು ನಾವೇನಂತ ಕರಿತೀವಿ? ಕಳೆಗಳು ಅಂತ ಕರಿತೀವಿ. ಪ್ರಶ್ನೆ 11 ಇತ್ತು, ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆಗೆ ಏನಂತ ಕರೀತಾರೆ? ಸೊ ಪಕ್ವವಾದ ನಂತರ ಬೆಳೆ ಕತ್ತರಿಸ್ತಾರಲ್ಲ, ಅದಕ್ಕೆ ಕೊಯ್ಲು ಅಂತ ಕರೀತಾರೆ. ಪ್ರಶ್ನೆ 12, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಕೊಯ್ಲಿನ ನಂತರ ಹುಲ್ಲಿನಲ್ಲಿರ್ತಕ್ಕಂಥ ಕಾಳುಗಳನ್ನು ಬೇರ್ಪಡೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಮಾಡ್ತಕ್ಕಂಥ ಕ್ರಿಯೆಗೆ ಒಕ್ಕಣೆ ಅಂತ ಕರೀತಾರೆ. 13, ಇದೊಂದು ಸಾಂಪ್ರದಾಯಿಕ ನೀರಾವರಿಯ ವಿಧಾನ. ಸೊ ನೀರಾವರಿಯಲ್ಲಿ ಆಧುನಿಕ ವಿಧಾನಗಳಿದ್ದಾವೆ ಮತ್ತು ಸಾಂಪ್ರದಾಯಿಕ ವಿಧಾನಗಳಿದ್ದಾವೆ, ಅಂದರೆ ಹಳೆಯ ಪದ್ಧತಿ. ಅದನ್ನು ಏನು ಅಂತ ಕರೀತಾರೆ ಅಂತ ಕೇಳಿದರು. ಸೊ ನೀರಾವರಿಯ ಒಂದು ಸಾಂಪ್ರದಾಯಿಕ ವಿಧಾನ ಅಗಳು ಅಂತ ಕರೀತಾರೆ. ಪ್ರಶ್ನೆ 14 ಇತ್ತು, ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ವಿಧಾನಕ್ಕೆ ಏನಂತ ಕರೀತಾರೆ? ಸೊ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡ್ತಕ್ಕಂಥ ವಿಧಾನಕ್ಕೆ ಸರದಿ ಪದ್ಧತಿ ಅಂತ ಕರೀತಾರೆ. ಪ್ರಶ್ನೆ 15 ಇತ್ತು, ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲು ಮಾಡಲಿಕ್ಕೆ ಬಳಸ್ತಕ್ಕಂಥ ಸರಳವಾದ ಉಪಕರಣ ಕೇಳಿದ್ದಾರೆ. ಸೊ ಕೂರಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ 1ನೇ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ 2ನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್.